ಕಪೋತಗಿರಿ ವನಸ್ಥಿತಿ ದರ್ಪಣದ ವೀಕ್ಷಕರನ್ನು ಎಂದು ಈ ಚರ್ಮ ರೋಗಗಳು, ಈ ಇಸುಬು, ಗಜಕರ್ಣ, ಒಣ ಗಜಕರ್ಣ ಮತ್ತು ಈ ಕೀವು, ರಸಿಗೆಯಾಡುವ ಗಜಕರ್ಣ ಇತ್ಯಾದಿಗಳ ಮೇಲೆ ಕೇವಲ ಒಂದೇ ಒಂದು ಮೂಲಿಕೆ. ಈ ಮೂಲಿಕೆಯನ್ನು ಕೇವಲ ಏನೂ ಶ್ರಮ ಪಡಬೇಕಾದ ಅಗತ್ಯವೇ ಇಲ್ಲ. ಅಂಗೈಯಲ್ಲಿ ತಪ್ಪಲನ್ನು ಹರಿದುಕೊಂಡು ಕೈಯಿಂದ ತಿಕ್ಕಿ ಈ ಗಜಕರ್ಣ ಮತ್ತು ಇಸುಬು ಆದ ಜಾಗಿಗೆ ಕೇವಲ ಇದರ ರಸವನ್ನು ಹಚ್ಚುವುದರಿಂದಲೇ ಈ ಎಂಥದೇ ಮೊಂಡು ಸ್ವಭಾವದ ಚರ್ಮ ರೋಗಗಳು ಕೂಡ ಕ್ರಮೇಣ ಗುಣವಾಗಿಯೇ ತೀರುತ್ತವೆ ಎಂದು ಇಲ್ಲಿನ ಪರಿಸರದ ನಾಟಿ ಪಾರಂಪರಿಕ ವೈದ್ಯರುಗಳ ಅನುಭವದಲ್ಲಿ ಮತ್ತು ಜನಸಾಮಾನ್ಯರ ಅನುಭವದಲ್ಲಿ ಈ ಮೂಲಿಕೆ ಸಮರ್ಪಕವಾಗಿ ಕೆಲಸ ಮಾಡುವುದು ಕಂಡು ಬಂದಿದ್ದು, ಈ ಮೂಲಿಕೆಗೆ ಇಲ್ಲಿನ ಜನರು ಈ ಗಜಕರ್ಣದ ಗಿಡವೆಂದೇ ಈ ಮೂಲಿಕೆಯನ್ನು ಕರೆಯುತ್ತಾರೆ. ಇದರ ಶಾಸ್ತ್ರೀಯ ಹೆಸರು, ಸಸ್ಯಶಾಸ್ತ್ರೀಯ ಹೆಸರು, ಆಯುರ್ವೇದ ಶಾಸ್ತ್ರ ಗ್ರಂಥಗಳ ಹೆಸರು ಬಹುತೇಕ ಇಲ್ಲಿನ ಪರಿಸರದ ಜನರಿಗೆ ಅದರ ಪರಿಚಯವೇ ಇರುವಂತೆ ಕಾಣುವುದಿಲ್ಲ. ಆದರೆ ಇದರ ಗುಣ ಸಾದೃಶ್ಯದಿಂದ, ಎಂದರೆ ಈ ಅಂಕಿತ ನಾಮಕ್ಕಿಂತ ಈ ಅನ್ವರ್ಥಕ ನಾಮ, ಅಂದರೆ ಇದರ ಕೆಲಸವನ್ನು ನೋಡಿ ಇದರ ಹೆಸರನ್ನು ಗಜಕರ್ಣದ ಗಿಡವೆಂದು ಈ ಗಿಡವನ್ನು ಕರೆಯುತ್ತಾರೆ. ಈ ಗಿಡವನ್ನು ಪ್ರಯೋಗಿಸುವುದರಿಂದ ಯಾವುದೇ ತೊಂದರೆಯೇನೂ ಇಲ್ಲ. ಕೇವಲ ಬಾಹ್ಯ ಲೇಪನವಾಗಿ ಬಳಸಬಹುದು. ಈ ಗಿಡದ ಎಲೆಗಳು ಈ ಬಗೆಯಾಗಿ ಇರುತ್ತವೆ ಮತ್ತು ಈ ಬಿಳಿಯ ವರ್ಣದ ಈ ಬಗೆಯ ಹೂವುಗಳು ಈ ಗಿಡದಲ್ಲಿ ಬಿಡುತ್ತವೆ. ಸರ್ವೇ ಸಾಧಾರಣವಾಗಿ ಗುಂಪಾಗಿ ಬೆಳೆಯುವ ಈ ಗಿಡ ಚರ್ಮ ರೋಗಗಳಿಗೆ ಮತ್ತು ಈ ಹುಣ್ಣು, ಗಾಯ ಇತ್ಯಾದಿಗಳಿಗೆ ಬಹಳ ವಿಶ್ವಾಸಕ್ಕೆ ಪಾತ್ರವಾದ, ನಂಬಿಕೆಗೆ ಯೋಗ್ಯವಾದ ಎಂದು ವಿಫಲವಾಗದ ಔಷಧಿ ಎಂದು ಇಲ್ಲಿನ ನಾಟಿ ಪಾರಂಪರಿಕ ವೈದ್ಯರುಗಳು ಹೇಳುತ್ತಾರೆ. ಈ ವಿಶೇಷವಾಗಿ ವೀಕ್ಷಕರೇ, ಈ ನವೆ, ತಿಂಡಿ, ಕಡಿತ, ಕೆರೆತ ಉಂಟು ಮಾಡುವ ಚರ್ಮ ರೋಗಗಳು, ಈ ಗುಪ್ತ ಅಂಗಗಳಲ್ಲಿ ಆಗುವ ಚರ್ಮವ್ಯಾಧಿಗಳು, ಈ ಗುಪ್ತಾಂಗಕ್ಕೆ ಮತ್ತು ಮೊಣಕಾಲು ಸಂಧಿ, ಮೊಣಕೈ ಸಂಧಿ, ಈ ಕಂಕುಳ ಸಂಧಿ, ಕುತ್ತಿಗೆ ಹಿಂಭಾಗ ಇತ್ಯಾದಿ ಸಂದು ಭಾಗದಲ್ಲಿಯೇ ಹೆಚ್ಚು ಈ ಚರ್ಮ ರೋಗಗಳು ಉಂಟಾಗುತ್ತಿರುತ್ತವೆ ಮತ್ತು ಅವುಗಳಲ್ಲಿ ತಡೆದುಕೊಳ್ಳಲಿಕ್ಕೆ ಅಸಾಧ್ಯವಾದ ನವೆ ಅಥವಾ ಕಡಿತ ಅಥವಾ ತಿಂಡಿ ಉಂಟಾಗುತ್ತಿರುತ್ತದೆ. ಜನ ಸಮೂಹದಲ್ಲಿ ಕುಳಿತಿರುವಾಗ ಮತ್ತು ಯಾವುದೇ ಒಂದು ಜನಮಾಧ್ಯಮದ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಾಗ ಇಂತಹ ಚರ್ಮ ರೋಗವುಳ್ಳವರಿಗೆ ಆ ತಿಂಡಿ ಅಥವಾ ನವೆ ಶುರುವಾದರೆ ಪ್ರಾಣ ಹೋಗುವಷ್ಟು ಸಂಕಟವೇ ಆಗುತ್ತದೆ. ಏಕೆಂದರೆ ಮರ್ಯಾದೆ ಸೂಕ್ಷ್ಮವನ್ನು ಮರೆತು ಎಲ್ಲೆಂದರಲ್ಲಿ ಕೈ ಹಾಕಿ ಕೆರೆಯುವುದರಿಂದ ಅದನ್ನು ನಾಗರಿಕ ಲಕ್ಷಣವೆಂದು ಯಾರೂ ಕರೆಯುವುದಿಲ್ಲ. ಹೀಗಾಗಿ ಇಂತಹ ಚರ್ಮ ರೋಗಗಳು ಒಮ್ಮೆ ಬಂದು ಚರ್ಮವನ್ನು ಹಿಡಿಯುತ್ತೆಂದರೆ ಜೀವಮಾನ ಪರ್ಯಂತ ಇವು ಚರ್ಮವನ್ನು ಹಿಡಿದುಕೊಂಡೇ ಇರುತ್ತವೆ. ಯಾವ ಔಷಧಿ ಚಿಕಿತ್ಸೆಗೂ ಬಗ್ಗುವುದಿಲ್ಲ. ಕೆಲವು ಕಾಲ ಗುಣವಾದಂತೆ ತೋರ್ಪಡಿಸಿ ಮತ್ತೆ ಈ ಚಳಿಗಾಲದಲ್ಲಂತೂ ವಿಪರೀತವಾಗಿ ಕಾಡುವ ಈ ಚರ್ಮ ರೋಗಗಳ ಮೇಲೆ ಈ ಮೂಲಿಕೆ ಅತ್ಯಂತ ನಂಬಿಕೆಗೆ ಯೋಗ್ಯವಾದ, ವಿಶ್ವಾಸಾರ್ಹವಾದ ಮೂಲಿಕೆ ಎಂದು ಗೊತ್ತಾಗಿರುವುದರಿಂದ ಇದರ ಪ್ರಯೋಜನದ ದೃಷ್ಟಿಯಿಂದ ಮಾತ್ರ ಇದನ್ನು ಪರಿಚಯಿಸುತ್ತಿದ್ದೇನೆ. ಆಸಕ್ತರು ಇದನ್ನು ಬಳಸಿ ನೋಡಬಹುದು, ಎಂದೂ ವಿಫಲವಾಗುವುದಿಲ್ಲ. ಈ ವನಸ್ಪತಿ ಬೆಳೆಯುವ ಜಾಗದಲ್ಲಿ ವಾಸಿಸುವ ಜನಗಳಾದರೆ ದಿನನಿತ್ಯ ತಾಜಾ ಮೂಲಿಕೆಯನ್ನೇ ಹರಿದು ಅದರ ರಸವನ್ನು ಹಚ್ಚಿಕೊಳ್ಳಬಹುದು. ಮತ್ತು ಈ ಮೂಲಿಕೆ ಉಪಲಬ್ಧಿ ಇಲ್ಲದ ಪ್ರದೇಶದಲ್ಲಿ ವಾಸಿಸುವ ಜನರಾದರೆ ಈ ಮೂಲಿಕೆಯ ಈ ತಪ್ಪಲನ್ನು ಹರಿದುಕೊಂಡು, ಸೊಪ್ಪನ್ನು ಹರಿದುಕೊಂಡು ಹೋಗಿ ನೆರಳಿನಲ್ಲಿ ಒಣಗಿಸಿ ಚೂರ್ಣ ಮಾಡಿಕೊಂಡು ಅದನ್ನು ಕೇವಲ ನೀರಿನಲ್ಲಿ ಚೆನ್ನಾಗಿ ಅರೆದು ಲೇಪ ಹಾಕುವುದರಿಂದ ಅಸಾಧ್ಯ ಚರ್ಮ ರೋಗಗಳು ಕೂಡ ಗುಣವಾಗುತ್ತವೆ. ಚರ್ಮ ರೋಗಗಳೆಂದರೆ ಈ ಬಿಳಿ ತೊನ್ನು ಇತ್ಯಾದಿಗಳ ಮೇಲೆ ಇದು ಕೆಲಸ ಮಾಡುವುದಿಲ್ಲ ಎಂದು ಹೇಳುತ್ತಾರೆ. ಈ ಕಡಿತ ಮತ್ತು ನವೆ, ಈ ತಿಂಡಿ ಉಂಟು ಮಾಡುವ ಚರ್ಮ ರೋಗಕ್ಕೆ ಮಾತ್ರ ರಾಮಬಾಣವೆಂದೇ ಹೇಳಬಹುದು ಈ ಮೂಲಿಕೆಯನ್ನು. ಇದು ನಮ್ಮ ಅನುಭವದಲ್ಲಿ ಈ ಮೂಲಿಕೆಯನ್ನು ಹಲವಾರು ಜನರಿಗೆ ಇದರ ಸಲಹೆಯನ್ನು ಕೊಡಲಾಗಿ ಅವರು ಪರೀಕ್ಷಿಸಿ ಈ ಮೂಲಿಕೆಯ ಕುರಿತಾದ ಒಂದು ನಂಬಿಕೆ ಕೇವಲ ಒಣನಂಬಿಕೆ ಏನೂ ಅಲ್ಲ, ಅದು ಪ್ರಯೋಗದಲ್ಲಿ ಯಶಸ್ವಿಯಾಗಿದೆ ಎಂದು ಹಲವಾರು ಜನ ಹೇಳುತ್ತಾರೆ. ಹೀಗಾಗಿ ಈ ತಿಂಡಿ ಅಥವಾ ಕಡಿತ, ಈ ರಸಿಗೆಯಂಥ ಸೋರುವ ಗಜಕರ್ಣ, ಇಸುಬು, ಈ ಚಿಬ್ಬು, ಸಿದ್ಮಾಂದಿ ಎಂದು ಕರೆಯುವ ಈ ಮುಖದ ಮೇಲಿನ ಬಂಗು ಇತ್ಯಾದಿಗಳಿಗೆ ಈ ಮೂಲಿಕೆಯನ್ನು ಬಾಹ್ಯ ಲೇಪನವಾಗಿ ಉದರ ಸೇವನೆಗೆ ಅಲ್ಲ, ಕೇವಲ ಮೇಲೆ ಹಚ್ಚಿಕೊಳ್ಳುವುದಕ್ಕೆ ಮಾತ್ರ ಈ ಮೂಲಿಕೆಯನ್ನು ಬಳಸುವುದರಿಂದ ಸಮರ್ಪಕವಾದ
ಒಂದು ಪ್ರಯೋಜನ ಉಂಟಾಗುತ್ತಿದ್ದು ಇದನ್ನು ಪ್ರಯೋಗಿಸಿ ನೋಡಬೇಕೆಂದು ನಿಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾ ಈ ಮೂಲಿಕೆಯನ್ನು ಪರಿಚಯಿಸುತ್ತಿದ್ದೇನೆ ವೀಕ್ಷಕರೇ. ಇದನ್ನು ಸರಿಯಾಗಿ ಗಮನದಲ್ಲಿಟ್ಟುಕೊಂಡು ಇದರ ಪ್ರಯೋಜನವನ್ನು ಎಲ್ಲರೂ ಪಡೆದುಕೊಳ್ಳಬೇಕೆಂದು ವಿನಂತಿಸುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತೇನೆ. ನಮಸ್ಕಾರಗಳು.